ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಗ್ಗಿಲಿ ಒಂದು ಹೊಸ ತಗೊಂಬಂದಿನಿ. ಅದು ಏನಪ್ಪ ಅಂತ ಅಂದರೆ ಮೂರು ಆರ್ಡರ್ನ ಡೆಲಿವರ್ ಮಾಡೋದು ತಗೊಂಬಂದಿನಿ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದೀನಿ. ಇದು ಏನಪ್ಪ ಅಂತ ಅಂದರೆ ಮುಂಚೆಲ್ಲ ನೀವು ಸ್ವಿಗ್ಗಿಲಿ ಆಲ್ಮೋಸ್ಟ್ ಸ್ವಿಗ್ಗಿಲಿ ಕೆಲಸ ಮಾಡಿದಿರಾ ಇಲ್ಲ ಝೊಮ್ಯಾಟೋದಲ್ಲಿ ಕೆಲಸ ಮಾಡಿದಿರಾ ಅಂತ ಅಂದರೆ ಮಲ್ಟಿ ಆರ್ಡರ್ ಬರೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈಗ ಮಲ್ಟಿ ಆರ್ಡರ್ ಅಂತ ಅಂದರೆ ಏನಿಲ್ಲ, ಒಂದು ರೆಸ್ಟೋರೆಂಟಲ್ಲಿ 2 ಆರ್ಡರ್ ಇರುತ್ತೆ. 2 ಆರ್ಡರ್ನ ತೊಗೊಂಡೋಗಿ 2 ಕಸ್ಟಮರ್ ಕೊಡೋದಿರುತ್ತೆ. ಇಲ್ಲ ಅಂತಂದರೆ 2 ರೆಸ್ಟೋರೆಂಟಿಂದ 2 ಕಸ್ಟಮರ್ಗೆ ಸಪ್ರೇಟ್ ಬೇರೆ ಬೇರೆ ಕಸ್ಟಮರ್ಗೆ ಕೊಡೋ ಥರ ಇರುತ್ತೆ. ಇದನ್ನು ಮಲ್ಟಿ ಆರ್ಡರ್ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಮಲ್ಟಿ ಆರ್ಡರ್ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೆ ಒಂದು 3-4 ಆದ್ರೂ ಮಲ್ಟಿ ಆರ್ಡರ್ ಬಂದೇ ಬರುತ್ತೆ. ಆ ಮಲ್ಟಿ ಆರ್ಡರ್ನ ನಾವು ಡ್ಯೂಟಿಲಿ ಮಾಡ್ತಾ ಇದ್ವಿ. ಬಟ್ ಇವಾಗ ಏನಪ್ಪ ಅಂತಂದರೆ ಸ್ವಿಗ್ಗಿಲಿ ಏನು ಹೊಸ್ದಾಗಿ ತೊಗೊಂಬಂದಿನಿ ಅಂತ ಅಂದರೆ ಮೂರು ಆರ್ಡರ್ ಮಾಡೋ ಥರ ಮಾಡಿದ್ದಾನೆ. ಅಂದರೆ ಒಂದು ಡೆಲಿವರಿ ಪಾರ್ಟ್ನರು 3 ಆರ್ಡರ್ನ ಮಾಡಬೇಕು. ಈಗ 3 ರೆಸ್ಟೋರೆಂಟ್ಗೆ ಹೋಗಬೇಕು ಆರ್ಡರ್ ಪಿಕಪ್ ಮಾಡೋಕ್ಕೆ, ತಿರ್ಗಾ 3 ಕಸ್ಟಮರ್ ಹತ್ರ ಹೋಗ್ಬಿಟ್ಟು ನಾವು ಡ್ರಾಪ್ ಮಾಡಬೇಕು. ಈ ಥರ ಮಾಡಿದ್ದಾನೆ. ಅಂದರೆ ಫೋಟೋನು ಕೂಡ ನಾನು ನಿಮಗೆ ಎಕ್ಸಾಂಪಲ್ ಇಲ್ಲಿ ಹಾಕ್ತಾ ಇರ್ತೀನಿ ನೋಡಿ ಯಾವ ಥರ ಹಾಕಿದ್ದಾನೆ ಅಂತ ನೋಡಿ. ಇದು ಆರ್ಡರ್ನ ನೋಡಿ, ಟೋಟಲ್ ಆಗಿ 3 ಬೇರೆ ಬೇರೆ ರೆಸ್ಟೋರೆಂಟಿಂದ ಹಾಕಿದ್ದಾನೆ. ಒಂದು ಮೆಕ್ಡೊನಾಲ್ಡ್ಸಿಂದ ಹಾಕಿದ್ದಾನೆ, ಒಂದು ಬಾಸ್ ಬರ್ಗರಿಂದ ಹಾಕಿದ್ದಾನೆ, ಇನ್ನೊಂದು ಬಂದು ಸ್ಮೋರಿಂದ ಹಾಕಿದ್ದಾನೆ. ಈಗ ಟೋಟಲ್ ಆಗಿ ಏನು ಮಾಡಿದ್ದಾನೆ ಅಂತ ಅಂದರೆ 3 ರೆಸ್ಟೋರೆಂಟು ಕೊಡೋದು ಹಾಕಿದ್ದಾನೆ. 3 ರೆಸ್ಟೋರೆಂಟಲ್ಲೂ ಆರ್ಡರ್ ರೆಡಿ ಇದೆ. ಆರ್ಡರ್ ರೆಡಿ ಇರೋದ್ರಿಂದ ಏನು ಇಲ್ಲಿ ತೊಂದರೆ ಏನಾಗಲ್ಲ. ಹೋಗಿ 3 ಆರ್ಡರ್ನ ನಾವು ಡ್ರಾಪ್ ಮಾಡ್ಬೋದು. ಬಟ್ ಅಮೌಂಟು ಸ್ವಲ್ಪ ಕಮ್ಮಿನೇ ಬರುತ್ತೆ. ಈಗ ಬೇರೆದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಅಮೌಂಟು ಮಲ್ಟಿದಲ್ಲಿ ಕಮ್ಮಿ ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ಇವಾಗ ಏನೋ ಆರ್ಡರ್ ರೆಡಿ ಇದೆ, ಬಟ್ ಏನಾದ್ರು ಆರ್ಡರ್ ರೆಡಿ ಇಲ್ಲ ಅಂತ ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಈಗ ಒಂದು ರೆಸ್ಟೋರೆಂಟಲ್ಲಿ ಏನಾರು ಹೋಗಿ ತೆಗ್ಲಾಕೊಂಡ್ವಿ ಅಂತ ಅಂದ್ಕೊಳ್ರಿ, ಈಗ 2 ರೆಸ್ಟೋರೆಂಟಲ್ಲಿ ರೆಡಿ ಇದೆ, ಫಸ್ಟ್ ಆರ್ಡರ್ ಪಿಕಪ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಆರ್ಡರ್ ಹೋಗ್ತೀವಲ್ಲ 3ನೇ ಆರ್ಡರು, ಅಲ್ಲೇನಾರು ಆರ್ಡರ್ ರೆಡಿ ಇಲ್ಲ ಅಂತ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ ಇರೋ ಫುಡ್ಡು ತಣ್ಣಗಾಗುತ್ತೆ, ಜೊತೆಯಲ್ಲಿ ಕಸ್ಟಮರ್ಗೂ ಅಷ್ಟೇ ತುಂಬ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗುತ್ತೆ. ಏನಕ್ಕೆ ಇಷ್ಟು ಲೇಟ್ ಆದರೂ ಬಂದಿಲ್ಲ, ಯಾಕೆ ಇಷ್ಟು ಲೇಟ್ ಆದರೂ ಬಂದಿಲ್ಲ ಅಂತ ಬರುತ್ತೆ. ಒಂದು ಆರ್ಡರ್ ಪಿಕ್ ಆಗಿರೋದು ಅವ್ರಿಗೂ ಕೂಡ ಅಲ್ಲಿ ಗೊತ್ತಾಗಿರುತ್ತಲ್ಲ, ಮೆಸೇಜ್ ಆಗಿರ್ತಾವ್ರಿಗೂ ಕೂಡ. ಅದರಿಂದಾಗಿ ಏನಂತ ಅನ್ಸುತ್ತೆ ಅಂತಂದರೆ ಕಸ್ಟಮರ್ಗೂ ಒಂಥರ ನೆಗೆಟಿವ್ ಅಂತ ಅನಿಸುತ್ತೆ. ಅದರಿಂದಾಗಿ ನನಗೆ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ ಇದು ಜಾಸ್ತಿನೇ ಇರಲ್ಲ. ಈಗ 3 ಆರ್ಡರ್ ಇದೆಯಲ್ಲ, ಇದು ಜಾಸ್ತಿನೇ ಇರಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಝೊಮ್ಯಾಟೋದಲ್ಲಿ 1 ವರ್ಷದ ಹಿಂದೆನೇ ಬಂದಿದ್ದು. 1 ವರ್ಷದಿಂದ ನಾನು ಕೂಡ ಡ್ಯೂಟಿ ಮಾಡಿದೆ. ಒಂದೇ ರೆಸ್ಟೋರೆಂಟ್ 3 ಆರ್ಡರ್ ಡ್ರಾಪ್ ಬಂದಿತ್ತು. ಆ 3 ಆರ್ಡರ್ನು ಕೂಡ ನಾನು ತಗೊಂಡೋಗಿ ಡ್ರಾಪ್ ಮಾಡಿದೆ. ಅದು ಎಲ್ಲಿ 1 ತಿಂಗಳು 1.5 ತಿಂಗಳು ಇಷ್ಟು ಅಷ್ಟೇ. ಅದಾದ್ಮೇಲೆ ಅದನ್ನು ಕೂಡ ತೆಗೆದ್ಬಿಟ್ಟು ಬರೀ ಮಲ್ಟಿ ಆರ್ಡರೇ ಮಾಡ್ದೆ. ಇನ್ನೊಂದೇನಪ್ಪ ಅಂತಂದರೆ ಝೊಮ್ಯಾಟೋದಲ್ಲಿ ಇವಾಗ ಏನು ಮಾಡಿದ್ದಾನೆ ಅಂತ ಅಂದರೆ ಇವಾಗ 2 ಮಲ್ಟಿ ಆರ್ಡರ್ ಬರ್ತಲ್ಲ. ಮಲ್ಟಿ ಆರ್ಡರ್ ಬರೋಂಥ ಟೈಮಲ್ಲಿ ಫಸ್ಟ್ನೇ ರೆಸ್ಟೋರೆಂಟಲ್ಲಿ ಏನಾದ್ರು ಟೈಮ್ ಆದರೆ ನಿಮಗೆ ಸೆಕೆಂಡ್ನೇ ರೆಸ್ಟೋರೆಂಟಿಗೆ ಪಿಕಪ್ಪೇ ಕೊಡೋಲ್ಲ. ಇವಾಗ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಆರ್ಡರ್ನ ಪಿಕ್ ಮಾಡಬೇಡ್ರಿ ಅಂತ ಬರುತ್ತೆ. ಅದು ನಮ್ದಕ್ಕೇನು ಬರೋಲ್ಲ, ಅವ್ನು ಕಂಪ್ನಿಯಿಂದನೇ ಲೇಟ್ ಆಗ್ತಾರ ಕಾರಣಕ್ಕೋಸ್ಕರ ಆರ್ಡರ್ನ ಕ್ಯಾನ್ಸಲ್ ಮಾಡಿ ತಿರ್ಗಾ ಇನ್ನೇನು ಪಿಕ್ ಮಾಡ್ಕೊಂಡು ತಗೊಂಡೋಗ್ಬೇಕಾದ್ರೆ ಇನ್ನೊಂದು ಯಾವ್ದಾದ್ರು ರೆಸ್ಟೋರೆಂಟಲ್ಲಿ ಬರೋಂಗಿದ್ರೆ ಆರ್ಡರ್ನ ಕೊಡ್ತಾನೆ. ಈ ಥರ ಎಲ್ಲ ಅಪ್ಡೇಟ್ ಮಾಡಿದೆ. ಬಟ್ ಇದು ತುಂಬ ದಿವಸ ಇರಲ್ಲ ಸ್ನೇಹಿತರೆ. ಅಂದರೆ 3 ಆರ್ಡರ್ನ ತೊಗೊಂಡೋಗಿ ಕೊಡೋದು ತುಂಬ ದಿವಸ ಇರಲ್ಲ. ಏನಕ್ಕೆ ಅಂತಂದರೆ ಸಿಕ್ಕಾಪಟ್ಟೆ ತುಂಬ ಪ್ರಾಬ್ಲಮ್ಸ್ ಇದೆ. ನೋಡೋಣ ಇದನ್ನೆಲ್ಲ ಯಾವ ಥರ ಫೇಸ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ನೆಕ್ಸ್ಟಲ್ಲಿ ಏನಾದ್ರು ಅಪ್ಡೇಟ್ ಕೊಟ್ಟು ಏನು ಮಾಡ್ತಾನೆ ಅಂತ. ಇನ್ನೊಂದೇನಪ್ಪ ಅಂತಂದರೆ ನಮ್ಗೆ ಅಮೌಂಟು ಪೇ ಕಮ್ಮಿ ಅಂದರೆ ಕಮ್ಮಿ ಬರ್ತಿದ್ರಲ್ಲಿ. ಇನ್ನೊಂದು ಈಗ ಫಿಕ್ಸ್ಡ್ ಪೇ ಅಂತ ಹೇಳ್ಬಿಟ್ಟು ಒಂದು ಅಮೌಂಟ್ ಕೊಡ್ತಾನೆ ನನಗೆ. ನಾನು ಎಷ್ಟೊಂದು ಸಲ ನಿಮಗೆ ಮಾಡಿದ್ದೀನಿ. 100 ರೂಪಾಯಿ ಫಿಕ್ಸ್ ಪೇ ಕೊಡ್ತಾ ಇದ್ದಾನೆ, 75 ರೂಪೀಸ್ ಫಿಕ್ಸ್ ಪೇ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋದಲ್ಲಿ ನಾನು ಮಾಡಿದ್ದೀನಿ. ಅದೇನಕ್ಕೆ ಅಂತ ಅಂದರೆ ರೆಗ್ಯುಲರಾಗಿ ಡ್ಯೂಟಿ ಮಾಡ್ತಿರ್ಬೋದ ನಾನು. ಅದರಿಂದಾಗಿ ಇಷ್ಟು ಫಿಕ್ಸ್ ಪೇ ಅಂತ ಹೇಳ್ಬಿಟ್ಟು ಒಂದು ಕೊಡೋನು. ಅದೇನಾಗಿದೆ ಅಂತ ಅಂದರೆ ಇವಾಗ ಮಲ್ಟಿ ಆರ್ಡರ್ಗಳು ಈ ಥರ ಏನಾದ್ರು 3 ಮಲ್ಟಿ ಆರ್ಡರ್ ಕೊಟ್ಟರೆ ಒಂದಕ್ಕೆ ಮಾತ್ರ ಫಿಕ್ಸ್ಡ್ ಪೇ ಕೊಡ್ತಾನೆ. ಈಗ ಮೊದಲನೇ ಆರ್ಡರ್ಗೆ 75 ರೂಪಾಯಿ ಕೊಡ್ತಾನೆ. ನೆಕ್ಸ್ಟ್ 2 ಆರ್ಡರ್ಗೆ ಏನು ಬೇಸ್ ಪೇ ಇರುತ್ತೆ 20 ರೂಪಾಯಿ ಇರುತ್ತೋ, 20 ರೂಪಾಯಿ 2ನ ಆ್ಯಡ್ ಮಾಡ್ಕೊಡ್ತಾನೆ. ಇದಂತೂ ಈಗ ಜಾಸ್ತಿ ಕೊಡ್ತಾಯಿನಲ್ಲ. ಈಗ ಪರ್ ಆರ್ಡರ್ ಅಂತ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಇಷ್ಟು ಕೊಡ್ತಾಯಿನಲ್ಲ, ಅದರಲ್ಲಂತೂ ತುಂಬ ಲಾಸ್ ಆಗುತ್ತೆ. ಇವಾಗ ಅದೇ ಇದಕ್ಕೆ ಲಾಸ್ ಆಗೋದು. ಇದಕ್ಕೋಸ್ಕರನೇ ತೊಗೊಂಬಂದಿನ ಅಂತ ಅನಿಸುತ್ತೆ. ಒಂದೊಂದೇನೋ ಒಂದು ಸ್ವಲ್ಪ ದುಡ್ಡು ಉಳ್ಸೋಕೆ ಏನೇನೋ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಈ ಡೆಲಿವರಿ ಕಂಪ್ನಿರು ಅಂತ ನಿಮ್ಗೆ 100% ಗೊತ್ತು. ಏನೇ ಅಪ್ಡೇಟ್ ಅಂದರು ಏನೇ ತೊಗೊಂಬಂದ್ರು ಡೆಲಿವರಿ ಬಾಯ್ಸ್ಗಂತೂ ಒಳ್ಳೆ ಆಗೋಂಥ ಅಪ್ಡೇಟ್ ಅಂತೂ ತಗೊಬರಲ್ಲ. ಏನೇ ಅಪ್ಡೇಟ್ ತೊಗೊಂಬಂದ್ರು ಇಲ್ಲಿ ಡೆಲಿವರಿ ಪಾರ್ಟ್ನರ್ಸ್ಗೆ ನೆಗೆಟಿವ್ ಆಗೋಂಥ ಅಪ್ಡೇಟ್ಗಳನ್ನೇ ತರೋದು. ಸೊ ನಿಮಗೆ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.